ಅಂದ್ರೆ ಎಲ್ಲೋ ಇಲಿ ಇರಬೇಕು ಈ ಒಂದು ಬಾಕ್ಸ್ ಅಲ್ಲಿ. ಫ್ರಿಜ್ ಒಳಗಡೆ ಇಲಿ ಇದ್ರೆ ಅದನ್ನ ಹಿಡಿಯಕ್ಕೆ ಬಂದಿರ್ತವೆ, ಇಲ್ಲ ಏನೋ ಬಚ್ಚಿಟ್ಕೊಳಕ್ ಬಂದಿರ್ತವೆ ಅಷ್ಟೇ. ಬಚ್ಚಿಟ್ಕೊಳಕ್ ಬಂದಿರ್ತವೆ. ಎರಡು ನೀವು ಕವರ್ ಮಾಡ್ತವೆ. ಇಲ್ಲಿರುವಂತ ಆಹಾರಗಳನ್ನ ಅತಿ ಹೆಚ್ಚಾಗಿ ತಿಂತವೆ. ಮತ್ತೆ ಈ ಜಾಗನೆಲ್ಲ ಆಕ್ವರ್ ಮಾಡ್ಕೊಂತದೆ. ಇಲ್ಲಿರುವಂತ ಯಾವುದೇ ಮನುಷ್ಯರಿಗೆ ತೊಂದರೆ ಕೊಡಲ್ಲ. ಇದು ಜನ ನೋಡ್ತಾರೆ ಬಿದ್ದು ಓಡ್ತವೆ. ಒಂದು ನಾಯಿ ಕೂಡ ಎದುರ್ಕತ್ತದೆ ಇದು. ಆತರ ಇದರಿಂದ ಯಾವುದೇ ಅಪಾಯ ಇಲ್ಲ. ಲಚ್ಚೆ ಅಂತನಾ? ಇಲ್ಲಿ ಒಳಗೆ ಸೇರ್ಕೊಂಡಿರೋದು ನೋಡಿರೋದಲ್ಲ, ಅಲ್ಲೇ ಇರೋದನ್ನ ನೋಡಿದ್ದೆ ನಾವು. ಅಂದ್ರೆ ಎಲ್ಲೋ ಇಲಿ ಇರಬೇಕು ಈ ಒಂದು ಬಾಕ್ಸ್ ಅಲ್ಲಿ. ಫ್ರಿಜ್ ಒಳಗಡೆ ಇಲಿ ಇದ್ರೆ ಅದನ್ನ ಹಿಡಿಯಕ್ಕೆ ಬಂದಿರ್ತವೆ, ಇಲ್ಲ ಏನೋ ಬಚ್ಚಿಟ್ಕೊಳಕ್ ಬಂದಿರ್ತವೆ ಅಷ್ಟೇ. ಬಚ್ಚಿಟ್ಕೊಳಕ್ ಬಂದಿರ್ತವೆ. ಇಲ್ಲಿ ಬಂದಿದೆ ನೋಡಿ. ಎಲ್ಲೋ ಹೋಗ್ತೀರಾ ಎಲ್ಲೋ ಹೋಗ್ತೀರಾ ಕೊಟ್ಟಿರೋ ಎದುರುಗಡೆ ಇದರಲ್ಲಿ ವಿಷಯ ಇಲ್ಲ, ಕಚ್ಚೋದಿಲ್ಲ ಇದು. ಏನೋ ಸರ್ ಅದು? ಇದು ಕೆರೆ ಹಾವು ಅದಲ್ಲ. ಈಗ ಹೋಗ್ಬೇಕಾ? ಈ ಹಾವಲ್ಲಿ ವಿಷ ಕೂಡ ಇರೋ ವಿಷಯ ರಹಿತ ಆಗಿದ್ದು. ರೈತ ಮಿತ್ರ ಅಂತ ಕರಿತೀವಿ ನಾವು ಇದನ್ನು. ರೈತ ಮಿತ್ರ ಹೇಗೆ? ಹೌದು, ಹಿರಿಗಳನ್ನು ತಿಂದು ರೈತ ಏನ್ ಬೆಳಿತಾನೆ ತಮ್ಮ ಜಮೀನುಗಳಲ್ಲಿ ಅದನ್ನ ಹಾಳು ಮಾಡುವಂತದ್ದೇ ಇಲಿ ಮತ್ತೆ ಪಕ್ಷಿ, ಹಳಿಲು, ಇವುಗಳೇ. ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಈ ಹಾವು. ಅದನ್ನೆಲ್ಲ ಆಹಾರವಾಗಿ ಸೇವನೆ ಮಾಡ್ತೇವೆ. ರೈತ ಮಿತ್ರ ಕೆರೆ ಹಾವು ಯಾವಾಗ ರೈತನ ಅವುಗಳೆಲ್ಲ ರೈತನ ಮಿತ್ರಗಳೇ. ಉದಾಹರಣೆ ಇಲ್ಲ, ಕಚ್ಚೋದಿಲ್ಲ. ಆಮೇಲೆ ಕಚ್ಚೋದಿಲ್ಲ. ಅದನ್ನ ನೋಡ್ತಿದ್ದಾಗೆ ಸುಮಾರು 10-15 ಅಂತರದಲ್ಲಿ ಅಡಿ ಅಂತರದಲ್ಲಿ ಬಿದ್ದೋಡ್ತದೆ. 100 ಅಡಿ ತೆಂಗಿನ ಮರ ಇದು ಹತ್ತದೆ ಹಳ್ಳಿಗಳು ತಿನ್ನಕ್ಕೆ. ಅಲ್ಲಿಂದ ಬೀಳ್ತದೆ, ಜಂಪ್ ಹೊಡಿತದೆ ಪಟ್ಟ ಅಂತ. ಬಟ್ ಕಚ್ಚಿರೋ ಉದಾಹರಣೆಗಳಿಲ್ಲ. ಕೆಲವು ಸಲ ನಮ್ಮ ರೆಸ್ಕ್ಯೂವರ್ಗಳಿಗೆ ಹಿಡಿತೀವಲ್ಲ, ಆ ಕಾರಣಕ್ಕೂ ಭಯದಿಂದ ಕಚ್ತಾವಷ್ಟೇ. ಅದು ಬಿಟ್ಟರೆ ಇದರಿಂದ ಯಾವುದೇ ತೊಂದರೆ ಇಲ್ಲ. ಇದೊಂದು ನಿರುಪದ್ರವಿ ಹಾವು. ನಿರುಪದ್ರವಿ ಹಾವು ಇದು. ಅಗಲ ಸಂಚಾರಿ. ಅಗಲ ಸಂಚಾರಿ ಇದಿದ್ರೆ ನಿಮ್ಮ ಸುತ್ತಮುತ್ತಲು ಇರುವಂತ ಇಲಿ ಹೆಗ್ಗಣಗಳೆಲ್ಲ ಖಾಲಿ ಆಗ್ತವೆ. ಸ್ವಲ್ಪ ಬೇರೆ ಹಾವುಗಳು ಬರೋದೊಂದು ಸ್ವಲ್ಪ ಅವಾಯ್ಡ್ ಆಗ್ತವೆ. ಯಾಕಂದ್ರೆ ಆಲ್ಮೋಸ್ಟ್ ಹಾವುಗಳು ಬರೋದೇ ಆಹಾರ ಆರಿಸಿ ಬರ್ತವೆ, ಇರೋದು ಜಾಗ ಆರಿಸಿ ಬರ್ತವೆ. ಎರಡು ನೀವು ಕವರ್ ಮಾಡ್ತವೆ. ಇಲ್ಲಿರುವಂತ ಆಹಾರಗಳನ್ನ ಅತಿ ಹೆಚ್ಚಾಗಿ ತಿಂತವೆ. ಮತ್ತೆ ಈ ಜಾಗನೆಲ್ಲ ಆಕ್ವರ್ ಮಾಡ್ಕೊಂತದೆ. ಇಲ್ಲಿರುವಂತ ಯಾವುದೇ ಮನುಷ್ಯರಿಗೆ ತೊಂದರೆ ಕೊಡಲ್ಲ. ಇದು ಜನ ನೋಡ್ತಾರೆ ಬಿದ್ದು ಓಡ್ತವೆ. ಒಂದು ನಾಯಿ ಕೂಡ ಎದುರ್ಕತ್ತದೆ ಇದು. ಆತರ ಇದರಿಂದ ಯಾವುದೇ ಅಪಾಯ ಇಲ್ಲ ಯಾರಿಗೂ. ಬೇರೆ ಬೇರೆ ಹಾವುಗಳು ಬರೋದು ಸ್ವಲ್ಪ ಕಂಟ್ರೋಲ್ ಆಗ್ತಿಲ್ಲ. ಆಹಾರ ನೀವೇ ತಿಂತವೆ. ಬಟ್ ಇದ್ರ ಸಂತತಿನ ಹೆಚ್ಚಾದಾಗ ಇದು ಸ್ವಜಾತಿ ಭಕ್ಷಣೆ ಮಾಡ್ತವೆ. ಅಂದ್ರೆ ಇದ್ರ ಜಾತಿ ಹಾವುಗಳನ್ನ ಇವು ತಿಂತವೆ. ಹಾಗೆ ಆ ಕಾರಣಕ್ಕೆ ಇದು ನಾವೇನಂತೀವಿ ಜನವಾಸಿಗಳು ಅಂತ ಕರಿತೀವಿ. ಈ ಹಾವನ್ನ ಜನವಾಸಿ ಎಲ್ಲೆಲ್ಲಿ ಇರ್ತವೋ ಅಲ್ಲಿ ಆಸುಪಾಸಲ್ಲೆಲ್ಲ ಇಂಥವುಗಳು ಸಹಜವಾಗಿ ಇದ್ದೇ ಇರ್ತವೆ. ಆದ್ರೆ ಜನ ಈ ಒಂದು ಉದ್ದ ಮತ್ತೆ ದಪ್ಪ ನೋಡಿ ಎದುರ್ತಾರೆ ಅಷ್ಟೇ ಹಾವು ಅಂತ. ಇದೇನು ಮಾಡೋದು. ತುಂಬಾ ಸಾಧುಜೀವಿ. ಇಂಗ್ಲಿಷಲ್ಲಿ ರ್ಯಾಟ್ ಸ್ನೇಕ್ ಅಂತ ಕರಿತೀವಿ ಇದನ್ನ. ಹಿಂದಿಲಿ ದಾಮನ್ ಸಾಪ್ ಅಂತ ಕರಿತೀವಿ. ಕನ್ನಡದಲ್ಲಿ ಕೆರೆ ಹಾವು, ಬೇಲಿ ಕೆರೆ ಈ ತರ ಕರಿತೀವಿ. ತಮಿಳಲ್ಲಿ ಸಾರಪಾಮ್ ಅಂತ ಕರಿತೀವಿ. ಇನ್ನು 11 ಅಡಿ ಉದ್ದ ಬೆಳೀತದೆ. ಒಂದು ಫ್ರಂಟ್ ಕೂಟರ್ನ ಟೈರ್ ಅಷ್ಟು ದಪ್ಪ ಆಗ್ತದೆ. ಫ್ರಿಜ್ ಒಳಗಡೆ ಎಲ್ಲೋ ಏನೋ ನೋಡ್ಬಿಟ್ಟು ಬೈಕ್ ಬಚ್ಚಿಟ್ಕೊಳಕ್ ಹೋಗಿದೆ ಅಷ್ಟೇ. ಅಲ್ಲಿ ಸ್ಪೇಸ್ ಸಿಕ್ಕಿಲ್ಲ. ಈಗ ಅದೇ ತಪ್ಪಿಸ್ಕೊಂಡು ಆಚೆ ಹೋಗ್ತಾ ಇತ್ತು.
ಅದೊಂದು ಹಾವು ಸರ್ ಹಾವು ಹಾವೇ ಅದು ಮರಿಯಾದಲ್ಲಿ ಹಿಡಿದಿತ್ತು. ಇವಾಗ ಅದು ಕೇರಿಯ ಹಾವೇನೆ. ಒಂದು ರೂಮ್ ಒಳಗಡೆ ಸೇರ್ಕೊಂಡಿತ್ತು. ಓಸಲ್ಲಿ ಬಂದಿರ್ತಿತ್ತು. ಇದು ಅಲ್ಲೇ ಹೊಡೆದಿದ್ದೆ ನೀರಾವದು ಇದೆಲ್ಲ ನಿಯರ್ ಬೈ ಫಾರೆಸ್ಟ್ ಜನವಸತಿ ಇಲ್ದರೆ ಕಡೆ ಬೇಕಾ ಆಹಾರ ನೀರು ಸಿಗಬೇಕು. ಇವು ಕೆಲವು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗ್ತವೆ. ಇವು ಬಲಿಷ್ಠವಾಗಿದ್ರೆ ಅವುಗಳನ್ನೆಲ್ಲ ಹಾಕ್ಬೋದು ಮಾಡಿ ಆ ಜಾಗನ ಹಾಕ್ಬಿಟ್ಟು ಬರುತ್ತವೆ. ಅವಾಯ್ಡ್ ಮಾಡಿ ಉಸಿರಾಡ್ತವೆ. ನೀರಿಗಿಂತ ಆಗೋದು ಗಾಳಿ ಬ್ಯಾಗೆಲ್ಲ ಆಗ್ತದೆ ಚೆನ್ನಾಗಿ, ಏನಾಗಲ್ಲ. ಆಲ್ಮೋಸ್ಟ್ ಹಾವುಗಳನ್ನ ಬ್ಯಾಗಲ್ಲೇ ಹಾಕ್ಬೇಕು. ಬಟ್ ಆದರೆ ನಾವು ವಿಷಕಾರಿ ಹಾವುಗಳನ್ನು ಈ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಹಾಕ್ಬಿಡ್ತೀವಿ. ಸರ್ ಇದು ಸೀಲ್ ಬೇಕಲ್ಲ.